ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ CS Pai Creation ಯೂಟ್ಯೂಬ್ ಚಾನಲ್. ನಾವು ಹೊಸ ಮನೆ ಕಟ್ಟಿಸಿದ್ದೀವಿ. ಇಷ್ಟು ದಿನ ನಾನು ಯಾಕೆ ಯೂಟ್ಯೂಬಲ್ಲಿ ಬ್ರೇಕ್ ತೊಗೊಂಡಿದ್ದೆ ಅಂದರೆ, ಹೀಗೆ ಮನೆ ಕಟ್ಟಿದ್ದೀವಿ. ಸೊ ಅದಕ್ಕೆಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಇರುತ್ತಲ್ಲ, ಮನೆ ಕಟ್ಟೋದಂದರೆ ನೋಡೋದು ಮಾಡೋದೆಲ್ಲ. ಸೊ ಅದಕ್ಕೆ ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕ್ತಿದ್ದಿಲ್ಲ. ಇದು ನೋಡಿ, ಇದು ಮನೆ ಕಟ್ಟುವಾಗ ಹೇಗೆ ಅಂತ ನಾನು ಕ್ಲಿಪ್ಪು ತೋರಿಸ್ತಿದ್ದೀನಿ ನಿಮಗೆ, ನೋಡ್ಕೊಂಬನ್ನಿ. ಸೊ ಸ್ಟಾರ್ಟಿಂಗು ಒಂದು ಮೆಮೊರೀಸ್ ಇರುತ್ತೆ ಅಲ್ಲ, ಹೇಗೆ ಕಟ್ಟಿರ್ತೀವಿ, ಹೇಗೆ ಮಾಡಿರ್ತೀವಿ ಅಂತ. ಸೊ ಅದಕ್ಕೆ ನಾನು ಆವಾಗವಾಗ ವೀಡಿಯೋಸ್ನ, ನಾನು ಕ್ಲಿಪ್ಸ್ನ ತಗೊಂಡು ವೀಡಿಯೋ ಮಾಡಿರ್ತೀನಿ. ಸೊ ಅದು ಮಧ್ಯದಲ್ಲಿ ನಾನು ಹಾಕೋಕ್ಕೆ ಟೈಮ್ ಕೂಡ ಇರ್ತಿಲ್ಲ. ಸೊ ಮಗಂಗೆ ಸ್ಕೂಲ್ ಬಿಡೋದು, ಅವನ್ನ ನೋಡ್ಕೊಳೋದು, ಮತ್ತು ಒಂದೊಂದು ಸಲ ಹುಷಾರಿರಲ್ಲ, ಹೀಗೆ ಅಂದ್ಬಿಟ್ಟು ಬ್ರೇಕ್ ತೊಗೊಂಡಿದ್ದೆ ಯೂಟ್ಯೂಬಲ್ಲಿ. ಆ್ಯಂಡ್ ತಿರ್ಗಾ ನಾನು ಕಮ್ ಬ್ಯಾಕ್ ಬರ್ತಿದ್ದೀನಿ ಯೂಟ್ಯೂಬಲ್ಲಿ. ಸೊ ಡೈಲಿ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಕುಕ್ಕಿಂಗ್ ವ್ಲಾಗ್ ಕೂಡ ಮಾಡ್ತೀನಿ. ಸೊ ಕಾಯ್ತಾ ಇರಿ. ಸೊ ನೋಡಿ, ಈ ಥರ ಸಿಮೆಂಟು ಮಣ್ಣು ಎಷ್ಟು ಬೇಕಾಗುತ್ತಲ್ಲ ಮನೆ ಕಟ್ಟೋಕ್ಕೆ. ಸೊ ಇಲ್ಲಿ ಬಾಗಿಲಿಗೆ ಫ್ರೇಮ್ ಪೂಜೆ ಮಾಡಬೇಕಿತ್ತಲ್ಲ, ಬಾಗಿಲು ಜೋಯಿತು, ಅದಕ್ಕೆ ನಮ್ಮ ಮನೆಯವ್ರು ಮಾಡ್ತಿದ್ದಾರೆ. ಸೊ ಸುಮಾರು 6 ತಿಂಗಳು ತಗೊಂತು ಈ ಮನೆ ಕಟ್ಟೋಕ್ಕೆ. ಸೊ ಹೇಗಿದೆ ಅಂತ ನೋಡ್ಕೊಂಡು ಬನ್ನಿ. ಎಲ್ಲರೂ ಕಷ್ಟಪಟ್ಟು ದುಡ್ದು ಏನಾದರೂ ಒಂದು ಮಾಡಬೇಕು, ಸಾಧನೆ ಮಾಡಬೇಕು ಅಂದರೆ ನಮಗೆ ಈ ಮನೆ ಕಟ್ಟೋದೇ ಒಂದು ದೊಡ್ಡ ಸಾಧನೆ ಆಗೋಗಿದೆ. ಸೊ ತುಂಬ ಖುಷಿಯಾಗಿರುತ್ತೆ. ಒಂದು ಏನು ಹೇಳ್ತಾರೆ, ಕಷ್ಟಪಟ್ಟು ದುಡ್ಡು ಕೂಡಿಟ್ಟಿರೋದನ್ನ ಸೊ ಮನೆ ಕಟ್ಟೋಕ್ಕೆ ಹಾಕಿ ತುಂಬ ಖುಷಿ ಆಗುತ್ತಲ್ಲ, ಒಂದು ಸ್ವಂತ ಮನೆ ಇದ್ದರೆ ಮನೆಯಲ್ಲಿ. ಸೊ ಎಷ್ಟಂತ ಬಾಡಿಗೆ ಮನೇಲಿ ಇರೋದು. ಸೊ ಈ ರೀತಿ ನಾವು ಕಟ್ಟೋಕ್ಕಂತ ಸಡನ್ ಪ್ಲ್ಯಾನ್ ಮಾಡಿದ್ದು. ಸೊ ತುಂಬ ಚೆನ್ನಾಗಿ ಬಂದಿದೆ. ಈ ಮನೆ ಆದ ನಂತರ ಹೇಗಿದೆ ಅಂತ ನೋಡ್ಕೊಬರೋಣ. ಸೊ ಹೀಗೆ ನಾನು ಹೇಗಿರುತ್ತೆ ಅಂತ ಒಂದೊಂದೇ ಒನ್ ಬೈ ಒನ್ ಹಿಂಗೆ ಪೂಜೆ ಮಾಡೋ ಮುಂಚೆನೇ ನಾನು ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ. ಸೊ ಈ ಥರ ಫ್ರೇಮ್ಸ್ ಆಗಲಿ, ಸೊ ಈ ಥರ ಟೈಲ್ಸ್ ಹಾಕೋದಾಗಲಿ, ಈ ವಿಂಡೋ ಹಾಕಿದ್ದು, ಮತ್ತು ಪ್ಲ್ಯಾನಿಂಗ್ ಎಲ್ಲ ಇಂಜಿನಿಯರ್ ಅವ್ರದ್ದೇ. ಸೊ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ನಮಗೆ. ಇದಿರೋದು ಹೊನ್ನಾವರ್ ಮನೆ. ಒಂದ್ಸಲ ನಾನು ವ್ಲಾಗ್ ಹಾಕಿದ್ದೆ ನಿಮಗೆ, ಹೇಗಿದೆ ಅಂತ ನೋಡ್ಕೊಂಬರೋಣ. ಸೊ ಈ ರೀತಿ ತುಂಬ ಗಾಳಿ ಬೆಳಕು ಮತ್ತು ಹೊರಗಡೆ ನೇಚರ್ ವ್ಯೂ ಕೂಡ ತುಂಬ ಚೆನ್ನಾಗಿದೆ. ಬಾಲ್ಕನಿ, ಡಬಲ್ ಬೆಡ್ರೂಮು, ಕಿಚನ್ನು, 2 ಬೆಡ್ರೂಮು, ಡೈನಿಂಗು, ಹಾಲು, ಸೊ ಬಾಲ್ಕನಿ ಎಲ್ಲ ಇದೆ. ಸೊ ಇದು ಸ್ವಲ್ಪ ಫ್ಲ್ಯಾಟ್ ರೀತಿಯೇ ಕಾಣಿಸುತ್ತೆ. ನಾವು ಮೇಲ್ಗಡೆ PUP ಹಾಕಿದ್ದೀವಿ, ಲೈಟಿಂಗ್ಸ್ ಎಲ್ಲ. ಸೊ ನೀವು 1 ಬೈ 1 ನೋಡ್ಕೊಬರ್ಬೋದು. ಇದು ಹೇಗೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಹೇಗಿದೆ ನಮ್ಮ ಮನೆ ಅಂತ. ಸೊ ಇದು ತುಂಬ ಚೆನ್ನಾಗಿದೆ. ನೇಚರ್ ವ್ಯೂ ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಮೇಲ್ಗಡೆ ಫಸ್ಟ್ ಫ್ಲೋರ್ ಮನೆಯಲ್ಲ. ಸೊ ಆಲ್ರೆಡಿ ಕೆಳಗಿದ್ವಿ ಅಲ್ಲ, ಸೊ ಎಲ್ಲ ಮೇಲ್ಗಡೆ ಕಟ್ಕೊಂಡು ಈಗ ನಾವು 3 ಜನ ಮೇಲೆ ಇರ್ತೀವಿ. ಸೊ ಇದಕ್ಕೆ ಹೋಮ್ ಸ್ವೀಟ್ ಹೋಮ್ ಅಂತ ಹೆಸರಿಟ್ಟಿದ್ದೀವಿ. ಇದು ಹಿಂದಿನ ದಿನ ಲೈಟಿಂಗ್ಸ್ ಹಾಕಿದ್ವಲ್ಲ. ಸೊ ಹೀಗೆ ನೋಡ್ಕೊಬರೋಣ ಬನ್ನಿ. ಸೊ ನಮಗೆ ಹಿಂದಿನ ದಿನ ನಮ್ಮ ಮಾವ, ನಮ್ಮ ಅಮ್ಮ ಅವರ ಅಣ್ಣ, ಅತ್ತಿಗೆ ಎಲ್ಲ ಬಂದಿದ್ದರು. ತುಂಬ ಜನ ರಿಲೇಟಿವ್ಸ್ಗೂ ಕರೆದಿದ್ವಿ ನಾವು. ಅಂದರೆ ಅರ್ಜೆಂಟಲ್ಲೇ ಪೂಜೆ ಮಾಡಬೇಕಿತ್ತು ಈ ರೀತಿ ಅಂದ್ಬಿಟ್ಟು ನಾವು ತುಂಬ ಜನ ಕರೆಯೋಕ್ಕೆ ಹೋಗಿಲ್ಲ. ಅಕ್ಕಪಕ್ಕ ಜನ, ಸುಮಾರು ಫ್ರೆಂಡ್ಸ್, ಫ್ಯಾಮಿಲೀಸ್ ಎಲ್ಲ ಬಂದಿದ್ದರು. ತುಂಬ ಖುಷಿಯಾಯಿತು ಬಂದಿದ್ದು ನಮಗೆ. ಸೊ ತುಂಬ ಸಿಂಪಲಾಗಿ ಮಾಡೋಣ ಅಂತ ನಾವು ಮಾಡಿದ್ದು. ಸೊ ಅದು ತುಂಬ ಗ್ರ್ಯಾಂಡ್ ಆಗೋಯಿತು. ನೋಡ್ಕೊಬರೋಣ ಬನ್ನಿ ಒಂದೊಂದೇ. ಈಗ ನಾವು ಸತ್ಯನಾರಾಯಣ ಪೂಜೆ ಮತ್ತು ಗಣಹೋಮ ಇಟ್ಟಿದ್ವಿ. ಸೊ ಆಲ್ರೆಡಿ ನಮ್ಮದು ಪ್ರವೇಶ ಆಗಿತ್ತು. ಸೊ ಅದಕ್ಕೆ ನಾವು ಸುಮ್ಮನೆ ಹಿಂಗೆ ಸತ್ಯನಾರಾಯಣ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತಲ್ಲ. जानकी वल्लभं हरिं प्रणमामि सदा भक्त्या नारायण अतः परं दुर्गमे
दुर्गमे विषमे घोरे शत्रुभिः परिपीड्यते निस्तार यस्व सर्वेषु तथा निष्ठ भयेषु च नामानि एतानि संकीर्त्य ईप्सितं फलम् आप्नुयात् रूपं देहि जयं देहि यशो देहि निरंतरम सुरेश पै तेगे बाहेर चिडवा दुनी चेल्या चिडवा तेगे बाहेर नात्र कुटुंबाचे भाव भाव बाहेर कुटुंबाचं आभार व्रत मंदिर समेत रायेश्वराच्या कुटुंबासह कुटुंब समोर समेत श्रद्धा भक्त देणं ब्राह्मणांचा काळजी एक मूर्त काढिलो आज केल्या तेव्हा मासानाम मार्गशीर्षो ऋतुनाम कुसुमाम अत्यंत श्रेष्ठ मास मार्गशीर महिनो तन विदायची दिवस नसेल तागेच कारण कोण आज केल्या त्या बाबत सांगितले त्याप्रमाणे गणपती पूजन पुण्यवाचन मातका पूजन नांदी समाराधन करून एक नारला गणो लक्ष्मी सहित सत्ताना कोतू ब्राह्मण सवाशिनी बाकी चुलिका पूजन की कुलदेवादी स्मरण करून कुलदेवा इतकिंच हिरण्य समर्पण केल्या सर्वतु गेलं अर्पण मंदन तावडून आजपर्यंत या ब्राह्मणाद्वारा केले सा आणि तो मंत्रता द्रव्यता कालता कसरे विविध अतिरिक्त क्षमापण करू का संबंध ते पै कुटुंबाले ग्रह बाधा ಇದು ಕಣವ ಹೋಮ. ಫಸ್ಟ್ ಸತ್ಯನಾರಾಯಣ ಪೂಜೆ ಮಾಡಿದ್ರು. ಬೆಳಗ್ಗೆ 10 ಗಂಟೆಗೆ ಬಂದಿದ್ದರು ಭಟ್ರು. 9 ಗಂಟೆಗೆ ಬಂದಿರ್ತಾರೆ. 10 o'clock ಸ್ಟಾರ್ಟ್ ಮಾಡಿ. ಸೊ 2:30ವರೆಗೂ ಆಯಿತು. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಟ್ರು. ಇವ್ರ ಹೆಸರು ನಾಗೇಶ್ ಭಟ್ಮನ್ ಅಂತ. ಇವರು ಇರೋದು ಹೊನ್ನಾವರದಲ್ಲಿ. ತುಂಬ ಫೇಮಸ್ ಭಟ್ಮನ್ರು. ಪೂಜೆ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಸೊ ಎಲ್ಲ ಸತ್ಯನಾರಾಯಣ ಪೂಜೆ ಮಾಡಿದರೆ ಏನೋ ಒಂದು ಒಳ್ಳೆಯದಾಗುತ್ತೆ ಅನ್ನೋದೊಂದು ಇದು ಕಲ್ಪನೆ. भगवान हे तुम्ही पद्धत धरल्या उदा मात घ्यायचे झालं ती पण मी स्टार्ट म्हणलं स्टार्ट पुण्यात राहा दूध भरे पडत कधी पण पुण्यात राहा पुण्यात राहा यो सुरू सांगितलं ते पडताना एक काढ पॉज केलं
बटवा मुकलता देवा पण अंतर मच आता तू तुम्ही मागशी गेला से जगट मारायचे ಸೊ ನಾವು ಊಟ ಎಲ್ಲ ಕ್ಯಾಟ್ರಿನ್ ಅವ್ರಿಗೆ ಹೇಳಿದ್ವಿ, ತುಂಬ ಚೆನ್ನಾಗಿ ಮಾಡಿದರು. ಬಂದವರೆಲ್ಲ ಉಡುಗೊರೆಲ್ಲ ಕೊಟ್ಟಿದ್ದರು. ಸೊ ತುಂಬ ಜನ ಒಂದು 50 ಮೆಂಬರ್ಸ್ ಒಳಗೆ ಕರೆದಿದ್ವಿ, ಅಷ್ಟು ಜನ ಬಂದಿದ್ದರು ಕರೆದಿರೋರೆಲ್ಲ. ಇದೆಲ್ಲ ಟೀಚರ್ಸ್, ಸಾತ್ವಿಕ್ ಟೀಚರ್ಸು. ಸೊ ಇದು ನಮ್ಮ ಮಾವ, ಇದು ನಮ್ಮ ಅತ್ತೆಯವರ ಫ್ಯಾಮಿಲಿ. ಸೊ ಎಲ್ಲರೂ ಬಂದಿದ್ದರು. ತುಂಬ ಖುಷಿಯಾಯಿತು ನನಗೆ ಈ ರೀತಿ ಮನೆ ತುಂಬ ಚೆನ್ನಾಗಿ ಓಪನಿಂಗ್ ಆಗಿದ್ದು. ಇದು ಬಂದು ಫ್ಯಾಮಿಲಿ, ನಮ್ಮ ಮಾವ ಮತ್ತು ನಮ್ಮಮ್ಮ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ವಿಡಿಯೋ ಅಂತ. ನಮ್ಮ ಮನೆ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ತಿಳಿಸಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಎಲ್ಲರೂ ವೀಡಿಯೋದಲ್ಲಿ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.